ಕೊರೋನಾ ಎರಡನೇ ಅಲೆಯ ಆರ್ಭಟ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ 6 ದಿನಗಳ ಕಾಲ ಲಾಕ್ಡೌನ್ ಜಾರಿ ಮಾಡಲಾಗಿದೆ. 6 ದಿನಗಳ ಲಾಕ್ಡೌನ್ ಅನ್ನು ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ 26ನೇ ತಾರೀಕಿನವರೆಗೆ ಲಾಕ್ಡೌನ್ ಘೋಷಣೆಯಾಗಿದೆ. ಇವತ್ತು ರಾತ್ರಿಯಿಂದಲೇ 6 ದಿನಗಳ ಲಾಕ್ಡೌನ್ ಜಾರಿಯಾಗಲಿದೆ. ಒಟ್ಟು 6 ದಿನಗಳ ಕಾಲ ದೆಹಲಿ ಸಂಪೂರ್ಣ ಲಾಕ್ಡೌನ್ಗೆ ಒಳಗಾಗಲಿದೆ. ಹೆಚ್ಚಾಗ್ತಾ ಇರುವಂತಹ ಕೊರೋನಾ ಕೇಸ್ಗಳನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಈ ಕಠಿಣ ಕ್ರಮಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಮುಂದಾಗಿರುವುದು. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್. ಕೊರೋನಾ ಎರಡನೇ ಅಲೆಯ ಆರ್ಭಟ ಹಿನ್ನೆಲೆಯಲ್ಲಿ ಈಗ ಕಠಿಣ ಕ್ರಮಕ್ಕೆ ಮುಂದಾಗಿರುವುದು ಅರವಿಂದ್ ಕೇಜ್ರಿವಾಲ್ ಅವರು. 1 ವಾರಗಳ ಲಾಕ್ಡೌನ್. ಹೆಚ್ಚಿನ ಡೀಟೇಲ್ಸ್ ಏನಿದೆ ಜಗದೀಶ್? ವಿದೇಶಿ ಈಗಾಗಲೇ ದೇಶದಲ್ಲಿ ಒಂದು ಕಡೆ ಕೊರೋನಾ ಪ್ರಕರಣಗಳ ಹೆಚ್ಚಾಗ್ತಾ ಇದ್ರೆ, ಇನ್ನೊಂದು ಕಡೆಗೆ ರಾಷ್ಟ್ರ ರಾಜಧಾನಿಯಲ್ಲೂ ಸಹಿತ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನೇ ದಿನ ಹೆಚ್ಚಾಗ್ತಾ ಇದೆ. ಮತ್ತೆ ಸಾವಿನ ಪ್ರಕರಣಗಳಲ್ಲೂ ಸಹಿತ ದೆಹಲಿ ಬಹಳಷ್ಟು ಮುಂದೆ ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಅನಿವಾರ್ಯದ ಕಾರಣದಿಂದ ಈಗಾಗಲೇ ಲಾಕ್ಡೌನ್ ಅನ್ನ ಘೋಷಣೆಯನ್ನ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಲಾಕ್ಡೌನ್ ಘೋಷಣೆ ಮಾಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಸಹಿತ ಲೆಫ್ಟಿನೆಂಟ್ ಗವರ್ನರ್ ಜೊತೆ ಹೋಗಿ ಸ್ವತಃ ಕೇಜ್ರಿವಾಲ್ ಅವರು ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಏನಂತಂದ್ರೆ ಮಾತುಕತೆಯನ್ನು ನಡೆಸ್ತಾರೆ. ತದನಂತರ ಎಲ್ಲಾ ತಜ್ಞರ ಏನಂದ್ರೆ ಕೊರೋನಾ ಸಂಬಂಧಪಟ್ಟ ಹಾಗೆ ತಜ್ಞರು ಏನಿದ್ದಾರೆ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಚರ್ಚೆಯನ್ನ ಮಾಡಿ ಅನಿವಾರ್ಯ ಕಾರಣಗಳಿಂದ ಲಾಕ್ಡೌನ್ ಮಾಡಬೇಕಂತಹ ಪರಿಸ್ಥಿತಿ ಈಗ ದೆಹಲಿಯಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಮುಂದಿನ 6 ದಿವಸಗಳ ಕಾಲ ನಾವು ಲಾಕ್ಡೌನ್ ಅನ್ನ ಘೋಷಣೆ ಮಾಡ್ತೀವಿ. ಆದ್ರೆ ಜನರು ಯಾವುದೇ ಕಾರಣಕ್ಕೂ ಭಯಭೀತರಾಗೋದು ಬೇಡ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಅನ್ನ ನಾವು ಕಂಟಿನ್ಯೂ ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ಕೊರೋನಾಗೆ ಏನಂದ್ರೆ ಲಾಕ್ಡೌನ್ ಮಾಡಿದ್ರೆ ಎಲ್ಲವೂ ಸಂಪೂರ್ಣವಾಗಿ ಮುಗಿದೋಗುತ್ತೆ ಅಂತ ಅಲ್ಲ, ಆದ್ರೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಲಾಕ್ಡೌನ್ ಘೋಷಣೆ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಅವರು ಏನ್ ಮಾತನಾಡಿದ್ರು, ದೆಹಲಿ ಜನರಿಗೆ ಏನ್ ಸಂದೇಶವನ್ನ ನೀಡಿದ್ರು, ಅದನ್ನ ನೋಡ್ಕೊಂಡ್ ಬರೋಣ. लगभग 1 लाख टेस्ट दिल्ली में डेली हो रहे हैं. हमने मौत के आंकड़े आपसे नहीं छुपाए. जितनी मौतें होती थी हमने सब आपके सामने रखी, ईमानदारी से रखी. अगर ज्यादा हो रही थी तो ज्यादा बताई, कम हो रही थी तो कम बताई. कितने बेड्स हैं, कितने आईसीयू बेड्स हैं, क्या परिस्थितियां हैं, हर चीज आपके सामने ईमानदारी के साथ रखी. और इसी वजह से जब भी हमने कड़े निर्णय लिए हमें आपका पूरा सहयोग मिला, दिल्ली की जनता का पूरा सहयोग मिला. मैं हमेशा कहता हूं कि हमारी दिल्ली एक परिवार है. दिल्ली के 2 करोड़ लोग एक परिवार हैं. और जब परिवार में कोई आपदा आती है तो सारे परिवार के लोग मिलकर उसका सामना करते हैं. अब भी हम सभी मिलकर इसका सामना करेंगे. पहले भी जीत हुई थी, अब भी जीत होगी. आज दिल्ली में क्या परिस्थिति है कि त्रासदी से बचाया है, वैसा नहीं होने दिया. आज सुबह 11 बजे मेरी और एलजी साहब की मीटिंग हुई और इन सारे पहलुओं के ऊपर, सारी परिस्थिति के ऊपर काफी विस्तार से बातचीत हुई. और उस बातचीत के बाद हमें ये लगा कि दिल्ली का हेल्थ सिस्टम बड़ी मात्रा में और अधिक पेशेंट्स अब लेने में असमर्थ है. अगर हमने अभी लॉकडाउन नहीं लगाया तो कहीं ऐसा ना हो कि बड़ी त्रासदी हो जाए. हम किसी भी हालत में दिल्ली को उस परिस्थिति में नहीं ले जाना चाहते जहां कॉरिडोर के अंदर पेशेंट्स पड़े हैं, सड़कों पे लोग दम तोड़ रहे हैं. आज सभी परिस्थितियों का जायजा लेने के बाद आपकी सरकार को यह लगता है कि दिल्ली में कुछ दिन के लिए लॉकडाउन लगाना जरूरी है. तो आज रात को 10 बजे से ಡೀಟೇಲ್ಸ್ ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಜಗದೀಶ್. 6 ದಿನಗಳ ಕಾಲ ಲಾಕ್ಡೌನ್ ಅನ್ನ ದೆಹಲಿಯಲ್ಲಿ ಘೋಷಣೆ ಮಾಡಿರೋದು ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು. ಬಟ್ ಕೊರೋನಾ ಚೈನ್ ಅನ್ನ ಬ್ರೇಕ್ ಮಾಡೋದಕ್ಕೆ 6 ದಿನಗಳ ಲಾಕ್ಡೌನ್ ಶಕ್ತ ಆಗುತ್ತಾ? ಜೊತೆಗೆ ಯಾವೆಲ್ಲ ಸೇವೆಗಳಿಗೆ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ವಿನಾಯಿತಿನ ಕೊಡಲಾಗಿದೆ ಜಗದೀಶ್? ವಿದೇಶಿ ಈಗಾಗಲೇ 6 ದಿವಸಗಳ ಲಾಕ್ಡೌನ್ ಏನು ಘೋಷಣೆಯನ್ನ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈ ಹಿಂದೆ ಯಾವ ರೀತಿಯಾಗಿ ಅಂದ್ರೆ ವೀಕೆಂಡ್ ಲಾಕ್ಡೌನ್ಗಳಲ್ಲಿ ಕೆಲವೊಂದು ಏನಂದ್ರೆ ಜನರಿಗೆ ಸೇವೆಯನ್ನು ಕೊಡಿಸುವಂಥದ್ದು ಯಥಾವತ್ತಾಗಿ ಮುಂದುವರೆದಿತ್ತು. ಫಾರ್ ಎಕ್ಸಾಂಪಲ್ ಜನರಿಗೆ ಏನಂದ್ರೆ ದಿನ ಬೆಳಕೆ ಆಗುವಂತಹ ವಸ್ತುಗಳು, ಹಾಲ್ ಆಗಿರ್ಬೋದು ಅಥವಾ ಏನಂದ್ರೆ ಎಸೆನ್ಷಿಯಲ್ ಸರ್ವಿಸು. ಅದರ ಜೊತೆಗೆ ಇವತ್ತು ಅವ್ರು ಹೇಳಿರುವಂತದ್ದು ಏನು ಅಂತಂದ್ರೆ, ಇತ್ತೀಚೆಗೆ ಏನಂದ್ರೆ ಮದುವೆ ಸೀಸನ್ ಇರೋದ್ರಿಂದ ನಾವು ಮದುವೆಯಲ್ಲಿ ಈಗಾಗಲೇ ದಿನಾಂಕಗಳು ಫಿಕ್ಸ್ ಆಗಿರ್ತವೆ, ಅಂತವಕ್ಕೂ ಸಹಿತ ತೊಂದರೆಯನ್ನು ಕೊಡೋದಿಲ್ಲ. ಆದ್ರೆ ಮದುವೆಯನ್ನ ಕೇವಲ 50 ಜನರು ಮಾತ್ರ ಇರಬೇಕು. ಅಂತವ್ರಿಗೆ ಏನಂದ್ರೆ ಈಗಾಗಲೇ ನಾವು ಪಾಸ್ ಕೊಡೋ ಸಲುವಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿದೀವಿ. ಮತ್ತೆ ಯಾವೆಲ್ಲ ಸೇವೆಗಳು ಇರ್ತವೆ, ಯಾವೆಲ್ಲ ಸೇವೆಗಳು ಇರೋದಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾರ್ಗಸೂಚಿಯನ್ನ ಇವತ್ತು ರಾತ್ರಿ ಒಳಗಾಗಿ ನಾವು ಬಿಡುಗಡೆಯನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಜನರು ಇದನ್ನ ಅನುಸರಿಸಬೇಕು ಅನ್ನೋ ಬಗ್ಗೆ ಸಹಿತ ಹೇಳಿದ್ರು. ಅದರ ಜೊತೆಗೆ ಮೊದಲ ಹಂತದಲ್ಲಿ ಅಂದ್ರೆ ಹೋದ ವರ್ಷ ಏನಂದ್ರೆ ಯಾವ ರೀತಿಯಾಗಿ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಜನರು ದೆಹಲಿಯಿಂದ ಗುಳೆ ಹೋಗುವಂತಹ ಕೆಲಸ ಅಂದ್ರೆ ತಮ್ಮ ಊರಿಗೆ ಹೋಗುವಂತಹ ಕೆಲಸಕ್ಕೆ ನಡ್ಕೊಂಡು ಹೋಗಿರುವಂತಹ ಪ್ರಸಂಗಗಳು ನಡೆದಿದ್ವು. ಅವಾಗ ಸುಮಾರು 100 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು. ಅದಕ್ಕೂ ಸಹಿತ ಅರವಿಂದ್ ಕೇಜ್ರಿವಾಲ್ ಹೇಳಿರುವಂತದ್ದು ಯಾವುದೇ ಕಾರಣಕ್ಕೂ ನೀವು ಊರಿಗೆ ಹೋಗೋದು ಬೇಡ, ಯಾಕಂದ್ರೆ ಇದು ತುಂಬಾ ಸ್ಮಾಲ್ ಲಾಕ್ಡೌನ್ ಆಗಿರುತ್ತೆ.
ಆಗಿರುತ್ತೆ. ಇಲ್ಲಿ ನಿಮಗೆ ಬೇಕಾಗಿರುವಂತಹ ಅಂದ್ರೆ ದಿನಕ್ಕೆ ಬೇಕಾಗಿರುವಂತಹ ಎಲ್ಲ ಅಗತ್ಯ ಸೇವೆಗಳಿಗೆ ನಾವು ಅನುವನ್ನು ಮಾಡಿಕೊಡ್ತೀವಿ. ಜನರು ಭಯಭೀತರಾಗೋದು ಬೇಡ. ಅದರ ಜೊತೆಗೆ ನಾವು 6 ದಿವಸ ಯಾಕೆ ಲಾಕ್ಡೌನ್ ನ ತಗೊಳ್ತಾ ಇದೀವಿ ಅಂತಂದ್ರೆ ಕಳೆದ 4-5 ದಿವಸಗಳಿಂದನೂ ಸಹಿತ 20,000 ರಿಂದ 25,000 ಒಳಗಡೆ ಏನಂತಂದ್ರೆ ಏನು ಕೋವಿಡ್ ಕೇಸಸ್ಗಳು ಬರ್ತಾ ಇದಾವೆ. ಹಾಗಾಗಿ ಇದು ನಮಗೆ ಎಸೆನ್ಸಿಯಲ್ ಆಗಿದೆ. ಯಾವುದೇ ಕಾರಣಕ್ಕೂ ಸಹಿತ ಈಗ ನಾವು ಏನಾದರೂ ಬಿಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಲ್ಬಣವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾವು ಸಣ್ಣ ಪ್ರಮಾಣದಲ್ಲಿ ಲಾಕ್ಡೌನ್ ಅನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀವಿ. ಜನರು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಅಂತ ಹೇಳ್ತಿದ್ದಾರೆ. ಅದರ ಜೊತೆ ಬಹಳಷ್ಟು ಪ್ರಮುಖವಾಗಿರುವಂತದ್ದು ಈಗಾಗಲೇ ಈ 6 ದಿವಸಗಳ ಲಾಕ್ಡೌನ್ ಅಲ್ಲೂ ಸಹಿತ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಜನರಿಗೆ ಬೇಕಾಗಿರುವಂತದ್ದು ಅಂದ್ರೆ ಮುಂದಿನ ದಿನಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಆಗ್ತಾ ಇರುವಂತಹ ತೊಂದರೆಗೆ ಅನುಗುಣವಾಗಿ ನಾವೆಲ್ಲಾ ರೀತಿಯ ಕೆಲಸಗಳನ್ನ ಅಂದ್ರೆ ಹೆಚ್ಚಿಗೆ ಬೆಡ್ಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಆಕ್ಸಿಜನ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳಬಹುದಾಗಿರ್ಬೋದು, ICU ಬೆಡ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು, ಹೀಗೆ ಎಲ್ಲವನ್ನ ಸಹಿತ ನಾವು ಸುಸಜ್ಜಿತವಾಗಿ ಮಾಡ್ಕೊಳ್ತೀವಿ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಸಹಿತ ಈ ಬಗ್ಗೆ ಎಲ್ಲ ಮನವರಿಕೆಯನ್ನ ಮಾಡಿಕೊಟ್ಟಿದ್ವಿ. ಕೇಂದ್ರ ಸರ್ಕಾರವು ಸಹಿತ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ. ಹಾಗಾಗಿ ಜನರು ಯಾವುದೇ ಕಾರಣಕ್ಕೂ ಭಯಭೀತರಾಗೋದು ಬೇಡ. ಯಾಕಂದ್ರೆ ಇಡೀ ದೇಶದಲ್ಲಿ 2ನೇ ಅಲೆ ಇದ್ರೆ ದೆಹಲಿಯಲ್ಲಿ ಮಾತ್ರ 4ನೇ ಅಲೆ ಇರುವಂತದ್ದು ಸ್ವಲ್ಪ ಮಟ್ಟಿಗೆ ಆತಂಕಕ್ಕಾಗಿರುವಂತದ್ದು. ಆದ್ರೆ ಜನರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಲಾಕ್ಡೌನ್ಗೆ ಹೋಗೋದಿಲ್ಲ. ಅಂದ್ರೆ ಜನರಿಗೆ ಭಯ ಇರುವಂತದ್ದೇನು, ಮೊದಲ ಹಂತದಲ್ಲಿ ಲಾಕ್ಡೌನ್ ಅನ್ನ ಮಾಡಿದಾಗ ಇಡೀ ದೇಶದಲ್ಲಿ ಲಾಕ್ಡೌನ್ ಅನ್ನ ಮಾಡಿದಾಗ ಪ್ರತಿ ಬಾರಿಯೂ ಸಹಿತ ಒಂದೊಂದು ವಾರಗಳ ಎಕ್ಸ್ಟೆಂಡ್ ಆಗ್ತಾನೆ ಹೋಗ್ತಾ ಇತ್ತು. ಅವಾಗ ಜನರಿಗೆ ಊಟ ಮಾಡೋದಕ್ಕೂ ಸಹಿತ ತೊಂದರೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂತಹ ಲಾಕ್ಡೌನ್ ಅನ್ನ ನಾವು ಲಾಂಗ್ ಟರ್ಮ್ ಅಲ್ಲಿ ಘೋಷಣೆ ಮಾಡೋದಿಲ್ಲ, ಕೇವಲ 6 ದಿವಸಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಯಾಕಂದ್ರೆ ಈಗಾಗಲೇ ದೆಹಲಿಯಲ್ಲಿ ನೈಟ್ ಕರ್ಫ್ಯೂಗಳನ್ನು ಹೇರಲಾಗಿದೆ. ಅದರ ಜೊತೆಗೆ ವೀಕೆಂಡ್ ಕರ್ಫ್ಯೂಗಳು ಏನಂದ್ರೆ ಕಳೆದ ಶನಿವಾರ ಮತ್ತು ಭಾನುವಾರ 2 ದಿವಸಗಳಿತ್ತು, ಅದು ಯಶಸ್ವಿಯಾಗಿ ಆಗಿದೆ. ಹಾಗಾಗಿ ಏನಂತಂದ್ರೆ ನಾವು ಯಶಸ್ವಿ ಆಗಿರೋದನ್ನ ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗಿದ್ದೆ ಆದ್ರೆ 1 ವಾರಗಳಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು. ಅಂದ್ರೆ ನಾವು ಕೊರೋನಾವನ್ನ ಸಂಪೂರ್ಣವಾಗಿ ಹೋಗಿಸ್ತೀವಿ ಅಂತ ಅಲ್ಲ, ಆದ್ರೆ ಕೊರೋನಾ ಪ್ರಕರಣಗಳಲ್ಲಿ ಇಳಿಮುಖ ಮಾಡೋದಕ್ಕೆ ಇರುವಂತಹ ಏಕೈಕ ಆಯ್ಕೆ ಅಂತಂದ್ರೆ ಈ ಒಂದು ಲಾಕ್ಡೌನ್. ಈ ಹಿಂದೆಯೂ ಸಹಿತ ಲಾಕ್ಡೌನ್ ಮಾಡುವಂತಹ ಸಂದರ್ಭದಲ್ಲಿ ಸ್ವತಃ ನಾನೇ ಬೇಡ ಅಂತ ಅಪೋಸ್ ಅನ್ನ ಮಾಡಿದ್ದೆ. ಆದ್ರೆ ಈಗ ಅನಿವಾರ್ಯತೆ ಕಾರಣಗಳಿಂದ ನಾವು ಲಾಕ್ಡೌನ್ ಅನ್ನ ಮಾಡಬೇಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಸಂದೇಶವನ್ನು ಸಹಿತ ಕೊಡ್ತಾರೆ. ಅದರ ಜೊತೆಗೆ ಜನರಿಗೆ ಈ ಇಡೀ ದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವೇನಾದ್ರೂ ಟೆಸ್ಟ್ ಮಾಡ್ತಾ ಇದ್ರೆ ಅದು ದೆಹಲಿಯಲ್ಲಿ ಮಾಡ್ತಾ ಇದೀವಿ. ಅದು ಪ್ರತಿದಿನವೂ ಸಹಿತ 1 ಲಕ್ಷಕ್ಕೂ ಹೆಚ್ಚು ಏನಂದ್ರೆ ಟೆಸ್ಟ್ಗಳನ್ನ ಕೋವಿಡ್ ಟೆಸ್ಟ್ಗಳನ್ನ ಮಾಡೋ ಮೂಲಕವಾಗಿ ಜನರಲ್ಲಿರುವಂತಹ ಭಯವನ್ನು ಹೋಗಿಸ್ತಾ ಇದೀವಿ. ಮತ್ತೆ ಯಾವಾಗ ನಾವು ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂದ್ರೆ ಟೆಸ್ಟ್ಗಳ ಪ್ರಮಾಣ ಹೆಚ್ಚಾಗ್ತಾ ಹೋದಾಗೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೂ ಬಿಟ್ಟು ಬೇರೆ ಏನೂ ಸಹಿತ ಜನರಿಗೆ ತೊಂದರೆ ಆಗುವಂತಹ ಕೆಲಸ ಆಗೋದಿಲ್ಲ. ದಯವಿಟ್ಟು ಆತಂಕವನ್ನ ಪಡಬೇಡಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಏನಂದ್ರೆ ಎಲ್ಲಾ ಮಾಹಿತಿಯ ಜೊತೆಗೆ ಜನರಲ್ಲಿ ಧೈರ್ಯ ತುಂಬುವಂತಹ ಕೆಲಸದ ಜೊತೆಗೆ ಏನಂದ್ರೆ ಆಸ್ಪತ್ರೆಯ ಸಂಪೂರ್ಣವಾದಂತಹ ವಿವರವನ್ನ ಇಡೀ ದೇಶದ ಮುಂದ್ಗಡೆ ಬಿಚ್ಚಿಟ್ಟಿರುವಂತದ್ದು ಕೇಜ್ರಿವಾಲ್ ಅವರು. ಯಾಕಂದ್ರೆ ಇಡೀ ದೇಶದಲ್ಲಿ ಯಾವ ರೀತಿಯಾಗಿ ಕೊರೋನಾ ಸಂಬಂಧಪಟ್ಟ ಹಾಗೆ ಏನಂದ್ರೆ ಆಸ್ಪತ್ರೆಗಳಲ್ಲಿ ತೊಂದರೆ ಆಗ್ತಾ ಇದೆ ಅಂದ್ರೆ ಬೆಡ್ಗಳ ಸಿಗ್ತಾ ಇಲ್ಲ, ಅದ್ರ ಜೊತೆಗೆ ವೆಂಟಿಲೇಟರ್ ಪ್ರಾಬ್ಲಮ್ಗಳಾಗ್ತಿದಾವೆ, ICU ಪ್ರಾಬ್ಲಮ್ಗಳಾಗ್ತಿದಾವೆ, ಮತ್ತೆ ಸಾವಿನ ಪ್ರಕರಣಗಳು ಸಹಿತ ಹೆಚ್ಚಾಗ್ತಾ ಇದಾವೆ. ಈ ಎಲ್ಲವೂ ಸಹಿತ ಏನಂದ್ರೆ ಜನರ ಮುಂದ್ಗಡೆ ಮುಚ್ಚಿಡುವಂತಹ ಕೆಲಸಕ್ಕೆ ಬೇರೆ ಬೇರೆ ರಾಜ್ಯಗಳು ಮಾಡ್ತಾ ಇದಾವೆ. ಆದ್ರೆ ದೆಹಲಿಯ ಸರ್ಕಾರ ಆತರ ಮಾಡ್ತಾ ಇಲ್ಲ. ಹಾಗಾಗಿ ಜನರು ಆತಂಕಕ್ಕೆ ಒಳಪಡಬೇಡಿ ಅನ್ನೋ ಬಗ್ಗೆ ಸಂದೇಶವನ್ನು ಸಹಿತ ಕೊಟ್ಟಿರುವಂತದ್ದು ವಿದೇಶ್ರೀ. ಜಗದೀಶ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಇದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 2,73,810 ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಕೇವಲ 24 ಗಂಟೆಯಲ್ಲಿ 1,619 ಮಂದಿಯನ್ನ ಈ ವೈರಸ್ ಬಲಿ ಪಡೆದಿದೆ. ದೇಶದಲ್ಲಿ 19,29,329ಕ್ಕೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದೆ. ದೇಶದಲ್ಲಿ ಇದುವರೆಗೂ 1,29,53,821 ಮಂದಿ ಗುಣಮುಖರಾಗಿದ್ದಾರೆ. ಅಟ್ ದಿ ಸೇಮ್ ಟೈಮ್ 1,78,769 ಮಂದಿ ಈಗ ಈವರೆಗೆ ಕೊರೋನಾದಿಂದಾಗಿ ದೇಶದಲ್ಲಿ ಮೃತಪಟ್ಟಿದ್ದಾರೆ. ದೇಶಾದ್ಯಂತ ಇದುವರೆಗೆ 12,38,52,566 ಜನರಿಗೆ ವ್ಯಾಕ್ಸಿನೇಷನ್ ಕೂಡ ಮಾಡಲಾಗಿದೆ. ಡೀಟೇಲ್ಸ್ ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಜಗದೀಶ್, ಕೊರೋನಾ ಕೇಸಸ್ಗಳ ಸಂಖ್ಯೆ ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ, ಸಾವಿನ ಸಂಖ್ಯೆ ಕೂಡ ಏರ್ತಾ ಇರುವಂತದ್ದು. ವ್ಯಾಕ್ಸಿನೇಷನ್ಗೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಬಟ್ ವ್ಯಾಕ್ಸಿನೇಷನ್ ಹೆಚ್ಚಾಗದೇ ಇದ್ರೆ ಇದನ್ನ ಕಂಟ್ರೋಲ್ಗೆ ತರುವಂತಹ ನಿಟ್ಟಿನಲ್ಲಿ ಬೇರೆ ಏನ್ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಸಾಧ್ಯ ಇದೆಯಾ ನಿಯಂತ್ರಣಕ್ಕೆ ತರುವಂತದ್ದು ಅಂತ? ವಿದೇಶಿ ಈಗಾಗಲೇ ಒಂದು ಕಡೆಗೆ ರಾಷ್ಟ್ರ ರಾಜಧಾನಿಯಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾರೆ. ಇದರ ಜೊತೆಗೆ ಏನಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ಪ್ರತಿ ದಿವಸವೂ ಬರ್ತಾ ಇದೆ. ಸದ್ಯದ ಎಕ್ಸಾಂಪಲ್ಗಳನ್ನು ನಾವು ತಗೊಳ್ತಾ ಹೋದ್ರೆ ಇವತ್ತಿಂದ 2,73,000ಕ್ಕೂ ಹೆಚ್ಚು ಪ್ರಕರಣಗಳು ಒಂದೇ ದಿವಸ ದಾಖಲಾಗುವ ಮೂಲಕವಾಗಿ ಈ ಹಿಂದೆ ಇರುವಂತಹ ಎಲ್ಲಾ ದಾಖಲೆಗಳನ್ನ ಮಿರಿದು ಏನಂತಂದ್ರೆ ಮುಂದೆ ಹೋಗ್ತಾ ಇದೆ. ಅದರ ಜೊತೆಗೆ ಕಳೆದ ಒಂದು ವಾರದ ಒಂದು ಸ್ಟ್ರಾಟಜಿಗಳನ್ನ ನೋಡ್ತಾ ಹೋದ್ರೆ ನಾವು ಅಲ್ಲಿ ಇರುವಂತಹ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕದ ಪ್ರಕಾರ ನೋಡ್ತಾ ಹೋದ್ರೆ ಈಗಾಗಲೇ 2 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಆರಂಭವಾಗಿ ಏನಂತಂದ್ರೆ ಒಂದು ವಾರ ಆಯಿತು. ಅಲ್ಲೂ ಸಹಿತ ಏನಂತಂದ್ರೆ ಕೊರೋನಾ ಸಕ್ರಿಯ ಪ್ರಮಾಣ ಸಹಿತ 20 ಲಕ್ಷಕ್ಕೆ ಗಡಿ ದಾಟ್ತಾ ಇದೆ. ಹಾಗಾದ್ರೆ
ಇಡೀ ದೇಶದಲ್ಲಿರುವಂತಹ ಪರಿಸ್ಥಿತಿಯನ್ನು ಗಮನಿಸ್ತಾ ಹೋದ್ರೆ ಬಹಳಷ್ಟು ಆತಂಕವಾಗುತ್ತೆ. ಅದರಲ್ಲೂ ಇಷ್ಟು ದಿವಸ ಏನಾಗ್ತಿತ್ತು ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಏನು ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು, ಅಲ್ಲಿ ಲಾಕ್ಡೌನ್ ಅನ್ನ ಅಂದ್ರೆ ಜನತಾ ಕರ್ಫ್ಯೂ ಅನ್ನ ಹೇರಲಾಗುತ್ತೆ. ಜನತಾ ಕರ್ಫ್ಯೂ ನಂತರವೂ ಸಹಿತ ಏನಂದ್ರೆ ಅತಿ ಹೆಚ್ಚು ಪ್ರಕರಣಗಳು ಬರ್ತಾ ಇರುವಂತದ್ದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಯಾವಾಗ ಜನತಾ ಕರ್ಫ್ಯೂ ಅನ್ನ ಹೇರಲಾಗುತ್ತೋ ಅವಾಗ ಏನೋ ಕೊರೋನಾ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಕಳೆದ 4-5 ದಿವಸಗಳ ಹಿಂದೆಯೇ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿರುವಂತದ್ದು, ಅಂದ್ರೆ ಜನತಾ ಕರ್ಫ್ಯೂ ಅನ್ನ ಘೋಷಣೆ ಮಾಡಿರುವಂತಹ ಸಂದರ್ಭದಲ್ಲೂ ಸಹಿತ ಇವತ್ತು 68,000ಕ್ಕೂ ಹೆಚ್ಚು ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಬಂದಿದ್ದಾವೆ. ಹಾಗಂತ ತಕ್ಷಣವೇ ಏನಾದ್ರೆ ಜನತಾ ಕರ್ಫ್ಯೂ ಅಥವಾ ಲಾಕ್ಡೌನ್ ಘೋಷಣೆ ಮಾಡಿದ ತಕ್ಷಣವೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಭಾರತದಲ್ಲಿ ಅಥವಾ ರಾಜ್ಯಗಳಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋದ್ರೂ ಸಹಿತ ಬಹಳಷ್ಟು ಕಡಿಮೆ ಆಗದೆ ಇರುವಂತದ್ದು ಬಹಳಷ್ಟು ಆತಂಕಕ್ಕೆ ಕಾರಣವಾಗಿರುವಂತದ್ದು. ಹಾಗಾಗಿ ಏನಂದ್ರೆ ಒಂದು ಕಡೆ ಉತ್ತರ ಪ್ರದೇಶದಲ್ಲೂ ಸಹಿತ ಈಗಾಗಲೇ ಪ್ರತಿ ದಿವಸವೂ 30,000ಕ್ಕೂ ಹೆಚ್ಚು ಪ್ರಕರಣಗಳು ಬರ್ತಾ ಇದಾವೆ. ದೆಹಲಿಯಲ್ಲಿ 25,000ಕ್ಕೂ ಹೆಚ್ಚು ಪ್ರಕರಣಗಳು ಬರ್ತಾ ಇದಾವೆ. ಅದರ ಜೊತೆಗೆ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಸಹಿತ ಕ್ರಮೇಣ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಪ್ರಕರಣಗಳ ಸಂಖ್ಯೆಯಲ್ಲಿ. ಎಲ್ಲೂ ಸಹಿತ ಏನಂದ್ರೆ ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಮತ್ತೆ ಎಷ್ಟೇ ವ್ಯಾಕ್ಸಿನೇಷನ್ ಕೊಡೋಕೆ ಮುಂದಾದ್ರೂ ಸಹಿತ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಇಳಿಮುಖ ಕಾಣ್ತಾ ಇಲ್ಲ. ಇದು ಬಹಳಷ್ಟು ಆತಂಕಕ್ಕೆ ಕಾರಣವಾಗಿರುವಂತದ್ದು. ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಕೊರೋನಾ ತಜ್ಞರ ಜೊತೆಗೆ ಮತ್ತೆ ಕೇಂದ್ರದ ಹಿರಿಯ ಅಧಿಕಾರಿಗಳ ಜೊತೆಗೆ ಕೂತ್ಕೊಂಡು ಸಭೆಯನ್ನ ಈಗಾಗಲೇ ಆರಂಭವನ್ನ ಮಾಡಿರುವಂತದ್ದು. 11:30ಕ್ಕೆ ಇದೇ ವಿಚಾರವಾಗಿ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕೊರೋನಾ ಪ್ರಕರಣಗಳನ್ನ ತಡೆಯೋದಕ್ಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಮತ್ತೆ ವ್ಯಾಕ್ಸಿನೇಷನ್ ಪ್ರಮಾಣವನ್ನ ಹೆಚ್ಚಳ ಎಷ್ಟರ ಮಟ್ಟಿಗೆ ಮಾಡಬೇಕು, ಮತ್ತೆ ಅದರ ಜೊತೆಗೆ ಈಗಾಗಲೇ ಕೆಲವೊಂದು ರಾಜ್ಯಗಳು ತಮ್ಮದೇ ಆದಂತಹ ನಿರ್ಧಾರಗಳನ್ನ ಅಂದ್ರೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಇನ್ಕ್ರೀಸ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಜನತಾ ಕರ್ಫ್ಯೂ ಹೋಗಿದೆ, ಮತ್ತೆ ದೆಹಲಿಯಲ್ಲೂ ಸಹಿತ ಈಗಾಗಲೇ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ದಾರೆ. ಮತ್ತೆ ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹಿತ ಘೋಷಣೆ ಮಾಡ್ತಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಏನೋ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ಈಗಾಗಲೇ ಬಹಳಷ್ಟು 8ರಿಂದ 10 ರಾಜ್ಯಗಳಲ್ಲಿ ಈಗಾಗಲೇ ಸಂಪೂರ್ಣವಾದಂತಹ ನೈಟ್ ಕರ್ಫ್ಯೂ ಅನ್ನ ಘೋಷಣೆ ಮಾಡಲಾಗಿದೆ. ಅಷ್ಟಾದ್ರೂ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಇಳಿಮುಖ ಕಾಣ್ತಾ ಇಲ್ಲ. ಅದರ ಜೊತೆಗೆ ಏನಂದ್ರೆ ವ್ಯಾಕ್ಸಿನೇಷನ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಸುಮಾರು ಈಗ 12.5 ಕೋಟಿಗಳಕ್ಕೂ ಹೆಚ್ಚು ಜನ ಏನಂದ್ರೆ ಈಗಾಗಲೇ ವ್ಯಾಕ್ಸಿನೇಷನ್ ನ ತಗೊಂಡಿದ್ದಾರೆ. ಹಾಗಂತ ತಕ್ಷಣ ಏನಂದ್ರೆ ವ್ಯಾಕ್ಸಿನೇಷನ್ ತಗೊಂಡ ತಕ್ಷಣವೇನಂತಂದ್ರೆ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಮುಖ ಆಗ್ತಾ ಇದೆಯಾ? ಅದು ದಯವಿಟ್ಟು ಆಗ್ತಾ ಇಲ್ಲ. ಹಾಗಾಗಿ ಜನರೇನಂದ್ರೆ ದಯವಿಟ್ಟು ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸುಮ್ಮನೆ ಹೊರಗಡೆ ಓಡಾಡಬಾರ್ದು. ಮತ್ತೆ ಅವ್ರ ತಜ್ಞರು ಹೇಳುವಂತದ್ದೇನು ಅಂದ್ರೆ ಮುಂದಿನ 12 ವಾರಗಳ ಕಾಲ ಅಂದ್ರೆ ಇದೇ ರೀತಿಯಾಗಿ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ. ನೀವು ಎಷ್ಟೇ ಏನಂತಂದ್ರೆ ಕೊರೋನಾ ತಡೆಯೋದಕ್ಕೆ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಸಹಿತ ಯಾವುದೇ ಕಾರಣಕ್ಕೂ ಸಹಿತ ಆಗೋದಿಲ್ಲ. ಹಾಗಾಗಿ ಮುಂದಿನ 12 ವಾರಗಳ ಕಾಲ ಬಹಳಷ್ಟು ಕ್ರೂಷಿಯಲ್ ಆಗಿರುವಂತದ್ದು. ದಯವಿಟ್ಟು ಎಲ್ಲರೂ ತಮ್ಮ ಜಾಗರೂಕತೆಯಲ್ಲಿ ಇರುವಂತಹ ಸಂದೇಶವನ್ನ ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಕೊರೋನಾ ತಡಿಬೇಕು ಅನ್ನೋ ಬಗ್ಗೆನೂ ಸಹಿತ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ತಲೆನೋವಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.